ನಂಗೆ ಗೊತ್ತು ಇದು ರಾಂಗ್ ಆನ್ಸರ್ ಅಂತ. ಮೋಸ್ಟ್ಲಿ 2026 ನಮ್ದೇ ಅಂತಾನೆ ಹೇಳ್ಬೋದು. ಈಗ ರೆಂಟಿಗೆ ಕೊಟ್ಟಿದಾರಾ, ಲೀಸಿಗೆ ಕೊಟ್ಟಿದಾರಾ ಅಥವಾ ಅದಾದ್ಮೇಲೆ ರವಿ ಸರ್ ಕರ್ಸಿ ಮಾತಾಡಿ ಕತೆ ಹೇಳಿ. ಆಕ್ಚುಲಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆಲ್ಲ KD ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆ. ಬಟ್ ಫಸ್ಟ್ ಶಾಟ್ ನಂದೇ. 2 ನಿಮಿಷ ಕಣ್ ಮುಚ್ಕೊಂಡು ಯಾರು ಇಲ್ಲ ಇಲ್ಲಿ. ಫಸ್ಟ್ ಶಾಟ್ ನಂದು ಸೋಲೋ. ಸಿನಿಮಾದಲ್ಲಿ ಫಸ್ಟ್ ಶಾಟ್ ಇಟ್ಟಿದ್ದೀನಿ ನಾನು. ಎಲ್ಲ ಫಸ್ಟ್ ಶಾಟ್ ಅವ್ರ ಜೊತೆ ಮಾಡಿದೀವಿ ಅಂದ್ಮೇಲೆ ನಾವೆಲ್ಲ ಪೊಲೀಸೇ. ಇಬ್ರು ಕಾಮಿಡಿ ಸಿನಿಮಾದಲ್ಲಿ ಹೇಗ್ ವರ್ಕ್ ಆಗಿದೆ? ಸಿದ್ದಣ್ಣ ಯಾರ ಜೊತೆನೋ ಗಲಾಟೆ. ಇಲ್ಲ ಸರ್, ಅದು ಕಾರ್ಗೆ ಗಾಡಿಯಲ್ಲಿ ಗುದ್ಬಿಟ್ಟಿದ್ದೆ, ಅವರು ಜಗಳ ಮಾಡ್ತಾ ಇದ್ರು. ಸ್ಟಾರ್ ಆದ್ರೂ ಯಾವ ತರ ಇರ್ಬೇಕು, ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿರೋ ಚಾನ್ಸೇ ಇಲ್ಲ. ಮೊನ್ನೆ ಒಂದ್ ಸಾಂಗ್ ಬಿಟ್ರಲ್ಲ, ಅದ್ರಲ್ಲಿ ಮಧ್ಯೆ ಗ್ಯಾಪ್ ಅಲ್ಲಿ ಬಂದೋಯ್ತೀನಿ ನಾನು. ಟೀಸರ್ ಅಲ್ಲೂ ಕಾಣಿಸ್ಲಿಲ್ಲ, ಸಾಂಗ್ ಅಲ್ಲೂ ಕಾಣಿಸ್ಲಿಲ್ಲ. ಸಿನಿಮಾದಲ್ಲಿ ಬರೀ ಇಷ್ಟೇ ಬಂದ್ಬಿಟ್ರೆ ಏನಪ್ಪಾ ಅನ್ನೋ ಬೈಕ್ ನಾನು ಯಾರಿಗೂ ಹೇಳಿರ್ಲಿಲ್ಲ. ರಕ್ಕಸಪುರದಳ ಅಂತ ಸಿನಿಮಾ, ರಾಜ್ ಸರ್ ಜೊತೆ ಫುಲ್ ಸಿನಿಮಾ ಇರ್ತೀನಿ. ಗಡ್ಡ ಎಲ್ಲ ತೆಗೆದ್ಬಿಟ್ಟು ರೆಡಿ ಆದೆ. ಅವರು ಮೀಸೆ ಇರ್ಬೇಕು ಅಂತ ಹೇಳಿದ್ರು, ನಾನ್ ಮೀಸೆನೂ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದೀನಿ. ಒಳ್ಳೆ ಹೆಂಗೆ ಎನ್ಕೊಂಡ್ರೆ ದಯಾನಾಯಕ್ ತರ ಕಾಣ್ತಾ ಇದೀನಿ ನಾನು. ಅಂದ್ರೆ ನಿಮಗೆ ಗಡ್ಡ ಮೀಸೆ ಇಲ್ದಲೇ ಇರೋದೇ ಲೆಕ್ಕ. ರಾಜ್ ಸರ್ದ ಆಕ್ಟಿಂಗ್ ಅದ್ಭುತವಾಗಿದೆ. ಆಮೇಲೆ ಎಂಡ್ ಕ್ಲೈಮ್ಯಾಕ್ಸ್ ಅಂತ ನೆಕ್ಸ್ಟ್ ಟಾಪ್ ನಾಚ್ ಆಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎಂತಾಜ್. ರಕ್ಕಸಪುರದೊಳು ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಸಿನಿಮಾದಿಂದ ಬಂದಿರುವಂತಹ ಆಲ್ಮೋಸ್ಟ್ ಅಪ್ಡೇಟ್ ಗಳನ್ನ ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ನಿಮಗೆ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರ ಸರಣಿ ಸಂದರ್ಶನ ಮಾಡ್ತಾ ಇದ್ದೀವಿ. ಇವತ್ತಿನ ನನ್ನ ಇಂಟರ್ವ್ಯೂನಲ್ಲಿ ಜಾಯ್ನ್ ಆಗಿರೋರು ಪಂಚಿಂಗ್ ಸ್ಟಾರ್ ಗೌರವ್ ಶೆಟ್ಟಿ ಅವರು. ತುಂಬಾ ಮಾತಾಡೋದಿದೆ ಅವ್ರ ಹತ್ರ, ಅವ್ರನ್ನ ವೆಲ್ಕಮ್ ಮಾಡೋಣ, ಹಾಗೆ ಮಾತಾಡ್ತಾ ಹೋಗೋಣ. ಹಾಯ್ ಗೌರವ್ ಅವರೇ, ಹೇಗಿದ್ದೀರಾ? ಹಾಯ್ ಮೇಡಮ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಖುಷಿಯಾಗಿದ್ದೀರಾ? 100% ಖುಷಿಯಾಗಿದ್ದೀನಿ. ಏನ್ ಸಮಾಚಾರ? ಸಿನಿಮಾಗಳು ರಿಲೀಸ್ ಆಗ್ತಾ ಖುಷಿಯಾಗಿರ್ಲೇಬೇಕು. ಅದಕ್ಕೆ ಏನ್ ಸಮಾಚಾರ ಹೇಳ್ಬೇಕು. ಆಯ್ತಾ ಸಂಕ್ರಾಂತಿ ಹಬ್ಬ ಎಲ್ಲ? ಸಂಕ್ರಾಂತಿ ಹಬ್ಬ ಬೀರಕ್ ಹೋಗಿದ್ ಬಂದ್ರ? ನೀವು ಮನೆಗೆ ಹೋಗಿದ್ರ ಇಲ್ಲ ಆಫೀಸಲ್ಲೇ ಬೀರುದ್ರ? ಆಫೀಸಲ್ಲೇ ಬೀರ್ಬಿಟ್ಟೆ. ಓಕೆ. ನೀವು? ನಾವೆಲ್ ಬೀರಕ್ ಹೋಗೋಣ? ಬೀರಿಲ್ವಾ? ನಾವ್ ಬೀರಲ್ಲ, ಇಸ್ಕೊಂಡ್ ತಿಂದು ಅಷ್ಟೇ. ಇಸ್ಕೊಂಡ್ ತಿಂದ್ರ? ಎಷ್ಟು ಮನೆಯಿಂದ ಇಸ್ಕೊಂಡ್ ತಿಂದ್ರಿ? ಇಲ್ಲ, ಊರ್ಗ್ ಹೋಗಿರ್ಲಿಲ್ಲ. ಊರ್ಗ್ ಹೋಗಿದ್ರೆ ಮನೆಯವರೆಲ್ಲ ತಂದ್ ಕೊಟ್ಟಿರೋರು ತಿಂತಾ ಇದ್ವಿ. ಇಲ್ಲಿ ಯಾರು ಗೊತ್ತಿಲ್ಲ ತಂದ್ ಕೊಡೋರು. ಹಬ್ಬ ಹೇಗ್ ಮಾಡಿದ್ರಿ? ಹಬ್ಬ ಅವತ್ತು ಚಾನಲ್ ಇಂಟರ್ವ್ಯೂ ಹೋಗಿದ್ವಿ. ಹಬ್ಬದ ದಿನ. ಚೈಲ್ಡ್ಹುಡ್ ಸಂಕ್ರಾಂತಿಗೂ ದೊಡ್ಡವರಾದ್ಮೇಲೆ ಮಾಡೋ ಸಂಕ್ರಾಂತಿಗೆ ಏನ್ ಡಿಫ್ರೆನ್ಸ್? ಚೈಲ್ಡ್ಹುಡ್ ಸಂಕ್ರಾಂತಿಲಿ ತಿನ್ನೋದೇ ನಮ್ಗೊಂದ್ ಹಬ್ಬ ಆಗಿರುತ್ತೆ. ದೊಡ್ಡವರಾದ್ಮೇಲೆ ಸಂಕ್ರಾಂತಿಲಿ ನಮ್ಗೇನ್ ಹೊಸದು ಆಗುತ್ತೆ, ಅಥವಾ ಕೆಲ್ಸದಲ್ಲಿ ಏನ್ ಅಪ್ಗ್ರೇಡ್ ಸಿಗುತ್ತೆ, ಅಥವಾ ಹಬ್ಬಕ್ಕೆ ಏನ್ ವಿಶೇಷತೆ ಇರುತ್ತೆ ಅಂದ್ರೆ ನಮ್ಮ ಗ್ರೋತ್ ಅಲ್ಲಿ, ಅದು ನಮ್ಗೆ ಇದಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ತಿನ್ನೋದು, ಹಬ್ಬಗಳಿಗೆ ಒಳ್ಳೊಳ್ಳೆ ತಿಂಡಿಗಳು, ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಹೋಗ್ತೀನಿ ಅಷ್ಟೇ. ಇವಾಗೇನ್ ತಿನ್ನ ಕಡೆ ಕಾನ್ಸಂಟ್ರೇಟ್ ಇಲ್ಲ ಇದೆ. ಬಟ್ ಇವಾಗ ಏನ್ ಬೇಕು ಅಂದ್ರೂ ಯಾವಾಗ ಬೇಕಾದ್ರೆ ತಿನ್ಬೋದು. ಅಂದ್ರೆ ಇವಾಗ ನಾವ್ ನಮ್ಗೆ ಏನ್ ಬೇಕು ತಗೊಂಡ್ ತಿನ್ನೋಷ್ಟು ಶಕ್ತಿ ದೇವ್ರು ಕೊಟ್ಟಿರ್ತಾನೆ. ಬಟ್ ಅವಾಗ ಏನಂದ್ರೆ ಮನೇಲಿ ಹಬ್ಬಗಳಿಗೆ ಮಾತ್ರನೇ ಇಂತ ಸ್ಪೆಷಲ್ ತಿಂಡಿಗಳು ಮಾಡ್ತಾ ಇದ್ದಿದ್ದು, ಅವಾಗ ಮಾತ್ರ ತಿನ್ಬೇಕು. ನೆನ್ನೆ ಏನ್ ಊಟ ಮಾಡಿದ್ರಿ ಹಬ್ಬಕ್ಕೆ? ನಿನ್ನೆ ಮನೇಲೆ ನಮ್ಮ ಆರಾಮ ಅರವಿಂದ್ ಸ್ವಾಮಿ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ ಅವರು ಇದಾರಲ್ಲ, ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಅವರೆಕಾಳು ಸಾರು, ಅನ್ನ, ಕಡ್ಲೆಕಾಳು, ಅವರೆಕಾಳು ಇದೆಲ್ಲ ತಿಂದ್ವಿ. ಗಾಳಿಪಟ ಎಲ್ಲ ಹಾರಿಸ್ತಿದ್ರ ಚಿಕ್ಕ ವಯಸ್ಸಲ್ಲಿ? ನಮ್ ತಾತ ವೀರಭದ್ರ ಶೆಟ್ರು ಅಂತ ಮಾಸ್ಟ್ರು. ಊರಲ್ಲಿ ಸಿಂಧಘಟ್ಟ ಅಂತ ನಮ್ದು ಕೇರ್ಪೇಟೆ ಹತ್ರ ಊರು. ಅಲ್ಲಿ ನಮ್ ತಾತಂಗ್ ನಾನು ಹೆವಿ ಹಿಂಸೆ ಇಕ್ಬಿಡುವೆ. ನಮ್ ತಾತ ಹೆಂಗೋ ಪೇಪರ್ ಗೀಪರ್ ಅಲ್ಲೆಲ್ಲ ಮಾಡಿ ಒಂದ್ ಬಾವುಟ ಗಾಳಿಪಟ ಮಾಡ್ಬಿಟ್ಟು ಕೊಡೋರು. ಅದನ್ನ ಸಂಜೆವರೆಗೂ ಟ್ರೈ ಮಾಡ್ತಾ ಇದ್ದೆ ಆರ್ಸಕ್ಕೆ, ಆಯ್ತಾ ಆರ್ತಾ ಇರ್ಲಿಲ್ಲ. ಮತ್ತೆ ರಚ್ಚೆ ಹಿಡಿಯೋದು, ಅಂದ್ರೆ ಆರ ತರ ಒಂದ್ ಗಾಳಿಪಟ ಬೇಕು. ಹೆಂಗೋ ಆಮೇಲೆ ಹೆಂಗಾಯ್ತು ಅಂದ್ರೆ ಅಂಗಡಿಲೆಲ್ಲ ಮಾರಕ್ ಸ್ಟಾರ್ಟ್ ಆದ್ರು. ಬಟ್ ನಮ್ದೇನ್ ಗಾಳಿಪಟದ ಕ್ರೇಜ್ ಹೆಂಗೆ ಅಂದ್ರೆ, ನಮ್ಮನೆ ಆಪೋಸಿಟ್ ಫುಲ್ ದೊಡ್ಡ ಫೀಲ್ಡ್, ಫುಲ್ ತೋಟಗಳು, ಫುಲ್ ಖಾಲಿ ಜಾಗ. ಈಗ್ಲೂ ಹಂಗೆ ಇರೋದು. ಮನೆ ಮೇಲ್ಗಡೆಯಿಂದ ಗಾಳಿಪಟ ಆರ್ಸಿದ್ರೆ ಎಷ್ಟು ದಾರ ಐತೆ ಅಷ್ಟನ್ನು ಬಿಡೋದು, ನೈಟ್ ಕಟ್ಬಿಟ್ಟು ಬಂದ್ಬಿಡೋದು. ಬೆಳಿಗ್ಗೆ ಅವರು ಯಾರ್ದು ಆರುತ್ತೆ ಅಂತ. ನಿಮ್ದು ಆರ್ತಿತ್ತ ಗಾಳಿಪಟ? ಒಂದೊಂದ್ಸಲಿ ಆರೋದು, ಒಂದೊಂದ್ಸಲಿ ಕಿತ್ಕೊಂಡು ಹೋಗ್ಬಿಟ್ಟು. ಗಾಳಿಪಟ ಸಂಕ್ರಾಂತಿ ಹಬ್ಬಕ್ಕೆ ಯಾಕೆ ಸಂಭ್ರಮ, ಅದು ಬಣ್ಣಗಳು ಅಂದ್ರೆ ಕಲರ್ಫುಲ್ ಆಗಿ ಆಕಾಶದಲ್ಲಿ ಹೋಗಿ ನಾವು ಸಂಕ್ರಾಂತಿ ಆಚರಿಸ್ತಾ ಇದೀವಿ ಅಂತ ಜನಕ್ಕೆಲ್ಲ ಕೆಳಗಡೆ ಇರೋರು ನೋಡಿ ಗೊತ್ತಾಗ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಗಾಳಿಪಟ ಆರ್ಸೋರ ಹಬ್ಬ ತುಂಬಾ ಸೂತ್ರ ಕರೆಕ್ಟ್ ಆಗಿಲ್ಲ ಅಂದ್ರೆ ಗಾಳಿಪಟ ಆರಲ್ಲ. ರಾಂಗ್ ಆನ್ಸರ್ ಇದು. ನಂಗೆ ಗೊತ್ತು ಇದು ರಾಂಗ್ ಆನ್ಸರ್ ಅಂತ, ಬಟ್ ಅದ್ ಬಿಟ್ಟು ಬೇರೆನೂ ಗೊತ್ತಿಲ್ಲ ನನ್ಗೆ. ಗಾಳಿಪಟ ಯಾಕೆ ಹಾರಿಸ್ತಾರೆ ಅಂತಂದ್ರೆ ಅದು ಅವ್ರಿಷ್ಟ. ಪಂಚು ಅದಕ್ಕೆ ಗಾಳಿಪಟ ಹಾರಿಸೋದು. ಎಳ್ಳಿ ಯಾಕೆ ಬೀರ್ತಾರೆ? ಅದು ಅವ್ರಿಷ್ಟ. ಇದು ಅವ್ರಿಷ್ಟ. ಓಕೆ, 2026 ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ದೀರಾ, ಹೇಗೆ ಅನಿಸ್ತಿದೆ?
ಅಂದ್ರೆ ಇದಕ್ ಮುಂಚೆ ಅಭಿನಯಿಸಿರೋದು ಹಾ. 2026 ಅಲ್ಲಿ ರಿಲೀಸ್ ರಿಲೀಸ್ ಆಗ್ತಾ ಆಗ್ತಾ ಇದೆ. ಇದೆ ಹೇಗೆ ಅನಿಸ್ತಿದೆ? ಖುಷಿ ಆಗ್ತಾ ಇದೆ ಮೇಡಮ್. ಹೊಸ 26 ಮೋಸ್ಟ್ಲಿ 2026 ನಮ್ದೇ ಅಂತಾನೆ ಹೇಳ್ಬೋದು. ನಿಮ್ದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮುಂದೆ ಗೊತ್ತಿಲ್ಲ. ನಿಮ್ದೆ ಚೆನ್ನಾಗಿ ಅಂದ್ರೆ ನಿಮಗೆ ರೆಂಟಿಗೆ ಕೊಟ್ಟಿದಾರಾ, ಲೀಸಿಗೆ ಕೊಟ್ಟಿದಾರಾ ಅಥವಾ ಓನ್ಸ್? ಅಂದ್ರೆ ಇಷ್ಟ ವರ್ಷ ಕಷ್ಟಪಟ್ಟಿರೋದು ಏನಿದೆಯಲ್ಲ ಅದಕ್ಕೆ ಪ್ರತಿಫಲ 2026 ಅಲ್ಲಿ ಸಿಗುತ್ತಲ್ಲ, ಅದಕ್ಕೆ 2026 ನಮ್ಮ ವರ್ಷ ಅನ್ನೋದು. ನಿಮ್ ವರ್ಷ ಬರೀ ನಂದು ಅಲ್ಲ, ನಮ್ಮ ವರ್ಷ, ನಿಮ್ದು. ನಮ್ಮೆಲ್ರದು. ನಮ್ಮೆಲ್ರದು. ಓಕೆ, ರಕ್ಕಸಪುರದಳು ಒಂದು ವಿಭಿನ್ನವಾದಂತಹ ಸಿನಿಮಾ, ವಿಶೇಷವಾದಂತಹ ಸಿನಿಮಾ. ನೀವು ಹೇಗೆ ಈ ಪ್ರಪಂಚಕ್ಕೆ ಎಂಟ್ರಿ ಆದ್ರಿ? ಈ ಪ್ರಪಂಚಕ್ಕೆ ನಾವು ಶಾರ್ಟ್ ಫಿಲಂ ಮಾಡ್ತಾ ಇದ್ವಿ. ಹಾ. ಶಾರ್ಟ್ ಫಿಲಂ ನ ರಕ್ಷಿತಾ ಮೇಡಮ್ ನೋಡಿ, ರಕ್ಷಿತಾ ಮೇಡಮ್ ಈ ಕತೆ ಕೇಳಿದಾಗ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್. ರಕ್ಷಿತಾ ಮೇಡಮ್ ಅವ್ರು ಅವಾಗ್ಲಿಂದ ನೋಡಿ ನಮ್ ಶಾರ್ಟ್ ಫಿಲಂ ಗೆಲ್ಲ ತುಂಬಾ ಫ್ಯಾನು. ಈಗ ಮೊನ್ನೆನೂ ಅಷ್ಟೇ ಸ್ಟೋರಿ ಎಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ತಾರೆ. ಅವರು ರವಿ ಸರ್ ಹೇಳಿರೋದು ಒಂದ್ಸಲಿ ನೋಡು ಅವ್ರನ್ನ ಕರ್ಸ್ಬಿಟ್ಟು ಮಾತಾಡು ಅಂತ. ಅದಾದ್ಮೇಲೆ ರವಿ ಸರ್ ಕರ್ಸಿ ಮಾತಾಡಿ ಕತೆ ಹೇಳಿ, ನಿಮ್ಗೆ ಈ ತರ ಒಳ್ಳೆ ಕ್ಯಾರೆಕ್ಟರ್, ಈಗ ರಕ್ಷಿತಾ ಮೇಡಮ್ ಹೇಳಿದ್ರು ಅಂದ ತಕ್ಷಣ ಯಾವ್ದೋ ಒಂದ್ ಕೊಡ್ಬೇಕು ಅಂತ ಒಳ್ಳೆ ಕ್ಯಾರೆಕ್ಟರ್ನೇ ಕೊಟ್ರು. ರಿಹರ್ಸಲ್ ಮಾಡ್ಸಿದ್ರು ರಾಜ್ ಸರ್ ಜೊತೆ, ಅವ್ರಿಗೂ ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಡೈರೆಕ್ಟ್ ಶೂಟ್ ಹೋಗಿ ಈ ತರ ಒಂದ್ ದೊಡ್ಡ ಪ್ರಪಂಚಕ್ಕೆ, ಆಕ್ಚುಲಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆಲ್ಲ KD ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆ. ನಮ್ಗೆ ಏನಂದ್ರೆ ಎಲ್ಲಾರು ಅಂದ್ರೆ ದೊಡ್ಡ ಸಿನಿಮಾದಲ್ಲಿ ವರ್ಕ್ ಮಾಡಿರಲ್ಲ, ಅವ್ರ ಫಸ್ಟೇ ಭಯ ನನ್ಗೆ ಹೆಂಗೋ ಏನು ಅಂತ. ಬಟ್ ರಾಜ್ ಸರ್ ಜೊತೆ ಮುಂಚೆನೆ ರಿಹರ್ಸಲ್ ಮಾಡಿ ಆ ಭಯನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದೀವಿ. ಬಟ್ ಸೆಟ್ ಅಲ್ಲಿ ಎಲ್ಲಾರು ಹೊಸಬ್ರಲ್ವಾ, ಎಲ್ಲ ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡಿರೋರು. ಬಟ್ ಫಸ್ಟ್ ಶಾಟ್ ನಂದೇ, ಮರದ ಮೇಲೆ ಹತ್ಬಿಟ್ಟು ಶೂಟ್ ಮಾಡ್ತಾ ಇದ್ರು. ಭಯ ಎಲ್ಲ ಹೋಗ್ಬಿಡುತ್ತೆ. ಅಂದ್ರೆ ಕೆಳಗಡೆ ಯಾರು ಇಲ್ಲ ಅಂತ ಡಿಸೈಡ್ ಆದೆ. ಕ್ಯಾಮ್ರಾ ಮಾತ್ರ ನಾನು, ಕ್ಯಾಮ್ರಾ ಇಬ್ಬರೇ ಇರೋದು ಅಂತ ಡಿಸೈಡ್ ಆಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅಲ್ಲ, ನೀವು ಕ್ಯಾಮ್ರಾ ಇಬ್ಬರೇ ಇರೋದು, ಆದ್ರೆ ಕಣ್ಣಾಡ್ಸಿದ್ರೆ ಎಲ್ಲ ಕಾಣ್ತಾರಲ್ಲ. ಅಂದ್ರೆ ಒಂದೊಂದ್ಸಲಿ ಭಯ ಆದಾಗ ಆತರ ಡಿಸೈಡ್ ನಮಗ್ ನಾವೇ ಅಜ್ಯೂಮ್ ಮಾಡ್ಕೋಬೇಕು. ಅಕ್ಕ ಅವ್ರು ಕಾಣಿಸಿದ್ರು ಕಾಣಿಸ್ದಲ್ಲ ಇರೋ ತರ ಇಲ್ಲ. ಒಂದ್ 5 ನಿಮಿಷ, 2 ನಿಮಿಷ ಕಣ್ ಮುಚ್ಕೊಂಡು ಯಾರು ಇಲ್ಲ ಇಲ್ಲಿ, ಕಂಡ್ಬಿಟ್ರೆ ನಾನು ಕ್ಯಾಮ್ರಾ ಜೊತೆ ನಾನು ಆಕ್ಟ್ ಮಾಡ್ತಾ ಇದೀನಿ ಅಷ್ಟೇ, ಇನ್ ಯಾರು ಇಲ್ಲ. ಡೈಲಾಗ್ಸ್ ಎಲ್ಲ ಹೇಳ್ಬೇಕಾದ್ರೆ ಹೇಗೆ ಅನಿಸ್ತು? ಕ್ಯಾಮ್ರಾಗೆ ತಾನೇ ಹೇಳೋದು. ಕರೆಕ್ಟ್. ಜೊತೆಲಿ ಆಕ್ಟ್ ಮಾಡ್ಬೇಕಾದ್ರೆ ಕೋಆರ್ಟಿಸ್ಟ್ ಜೊತೆ ಹೇಳ್ತಾ ಇರ್ತೀವಿ. ಫಸ್ಟ್ ಶಾಟ್ ನಂದು ಸೋಲೋ. ಓಕೆ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲೂ ಅದೇ ಸ್ಟಾರ್ಟ್ ಆಗೋದು. ಆಮೇಲೆ ನನ್ ಸಿನಿಮಾದಲ್ಲಿ ಫಸ್ಟ್ ಶಾಟ್ ಇಟ್ಟಿದ್ದೀನಿ ನಂದು. ನೀವೇ ಸಿನಿಮಾ ಮುಗಿಸ್ತೀರಾ ಹೇಗೆ? ಸಿನಿಮಾ ಇಲ್ಲ, ರಾಜ್ ಸರ್ ಮುಗಿಸ್ತಾರೆ. ಅಮೃತಾಂಜನ್ ಸಿನಿಮಾದಲ್ಲಿ ಫಸ್ಟ್ ಶಾಟ್ ಇಟ್ಟಿದ್ ನಂದೆ. ನೋಡಿ, ಇಲ್ಲಿ ಎಲ್ಲ ಸಿಂಕ್ ಆಗ್ತಾ ಇದೆ. 2 ಸಿನಿಮಾನು ಹಿಟ್ ಆಗುತ್ತೆ. ಸೂಪರ್ ಹಿಟ್ ಪಿಕ್ಚರ್ ಎಲ್ಲ ಫಸ್ಟ್ ಶಾಟ್ ಇಟ್ಟಿದ್ ನಂದೆ, ಅದು ಹಿಟ್ ಆಗುತ್ತೆ. ಆಮೇಲೆ ಫಸ್ಟ್ ಶಾಟ್ ಇಟ್ಟಿದ್ದು ಇಷ್ಟೇ ಸಿನಿಮಾ. ನೋಡಿ ಅವ್ರ ಹೆಂಗ, ಎಲ್ಲ ಫಸ್ಟ್ ಶಾಟ್ ಅವರೇ. ಓಕೆ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ? ಕ್ಯಾರೆಕ್ಟರ್ ಬಗ್ಗೆ ನಾನು ಒಬ್ಬ ಪೊಲೀಸ್ ಇದರಲ್ಲಿ. ನಿಜ? ಏನು ಗೊತ್ತಿಲ್ಲದೆ ಇರೋ ಪೊಲೀಸ್. ಏನು ಗೊತ್ತಿಲ್ಲದಲ್ಲ ಇರೋ ಪೊಲೀಸ್, ಇದು ಮ್ಯಾಟ್ರ್. ಆಮೇಲೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ. ಈ ಕ್ಯಾರೆಕ್ಟರ್ ಆಕ್ಟ್ ಮಾಡಿದೀರಾ? ನಮಗ್ ಗೊತ್ತೇ ಇರ್ಲಿಲ್ಲ ಆಕ್ಟ್ ಮಾಡಿದೀರಾ ಅಂತ. ಅಂದ್ರೆ ಈ ಕ್ಯಾರೆಕ್ಟರ್ ಇಟ್ಕೊಂಡು ಆಕ್ಟ್ ಮಾಡಿದೀನಿ. ಜಾಸ್ತಿ ಹೇಳ್ಬಿಟ್ರೆ ಅದು ಬಿಟ್ಕೊಟ್ಟಂಗಾಗುತ್ತೆ. ನೀವು ಪೊಲೀಸು, ನಿಮ್ ಹಿಂದೆ ಇರೋರು ಪೊಲೀಸು, ಹೇಗೆ? ಅವ್ರ ಜೊತೆ ಮಾಡಿದೀವಿ ಅಂದ್ಮೇಲೆ ನಾವೆಲ್ಲ ಪೊಲೀಸೇ. ಅವಾಗ ಬಂದವರು ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ನಾವು ಪೊಲೀಸ್ ಆಗಿರೋದ್ರಿಂದ ಅವ್ರ ಜೊತೆಗೆ ಇರ್ತೀರಾ ನೀವು. ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಅವ್ರ ಜೊತೆಗೆ ಇರ್ತೀರಾ? ಬರ್ತಾನೆ ಇರ್ತೀವಿ, ಅಲ್ಲೇ ಇರ್ತೀರಾ ಸರ್ ಜೊತೆನೆ. ಸರ್ ಜೊತೆನೆ. ಈಗ ಅವರು ದೊಡ್ಡ ಕಾಮಿಡಿ ಮಾಡ್ತಾರೆ ಎಲ್ಲಾ ಕಡೆ. ಅವ್ರು ಸೀರಿಯಸ್ ಆಗಿರೋದನ್ನ ಅಂದ್ರೆ ಶೂಟಿಂಗ್ ಅಲ್ಲಿ ಬಿಟ್ರೆ ನೋಡೇ ಇಲ್ಲ. ನೀವು ಒಂದ್ ಕಡೆ ಫುಲ್ ಕಾಮಿಡಿ ಮಾಡ್ತೀರಾ. ಇಬ್ರು ಕಾಮಿಡಿ ಸಿನಿಮಾದಲ್ಲಿ ಹೇಗ್ ವರ್ಕ್ ಆಗಿದೆ? ಚೆನ್ನಾಗಿದೆ. ಆ ಜೊತೆಲಿ ನಮ್ ಸಿದ್ದಣ್ಣನು ಇದಾರೆ. ಸಿದ್ದಣ್ಣ ನಮ್ ಜೊತೆ ಮಾಡ್ತಾರಲ್ಲ ಮನೆ ಅಂತ, ಸಿದ್ದಣ್ಣ ಅವರು ಇದಾರೆ. ಆಕ್ಚುಲಿ ಸೆಟ್ ಶೂಟ್ ಮಾಡ್ಬೇಕಾಗುವಾಗ ಆಚೆ ಅಂದ್ರೆ ಸೆಟ್ ಅಲ್ಲಿ ಇರ್ಬೇಕಾದ್ರೆ ರಾಜ್ ಸರ್ ನಮ್ ಸಿದ್ದಣ್ಣನ ಹೆವಿ ಕಾಲ್ ಎಳಿಯೋರು. ನಮ್ ಸಿದ್ದಣ್ಣ ಏನಾರು ಒಂದ್ ಕಿತಾಪತಿ ಮಾಡ್ಕೊಂಡ್ ಬರ್ತಾರೆ ಸಿದ್ದಣ್ಣ. ಒಂದ್ಸಲಿ ಏನಾಗ್ಬಿಟ್ಟೈತೆ, ರಾಜ್ ಸರ್ ಆನ್ ದ ವೇ ಬರ್ತಾವ್ರೆ, ಸಿದ್ದಣ್ಣ ಯಾರ ಜೊತೆನೋ ಗಲಾಟಿ ಮಾತಾಡ್ಕೊಂಡು ಅಂದ್ರೆ ವಾದ ಮಾಡ್ತಾ ಇದ್ರಂತೆ. ರಾಜ್ ಸರ್ ನೋಡ್ಕೊಂಡ್ ಬಂದ್ಬಿಟ್ಟು ಕೇಳಿದ್ರು, ಸಿದ್ದಣ್ಣ ಶೂಟಿಂಗ್ ಟೈಮ್ ಆಗಿರ್ತದಿಲ್ಲ, ಯಾರ ಜೊತೆನೋ ಮಾತಾಡ್ಕೊಂಡು ಆರಾಮಾಗಿ ನಿಂತಿದ್ರಲ್ಲ. ಇಲ್ಲ ಸರ್, ಅದು ಕಾರ್ಗೆ ಗಾಡಿಯಲ್ಲಿ ಗುದ್ಬಿಟ್ಟಿದ್ದೆ, ಅವರು ಜಗಳ ಮಾಡ್ತಾ ಇದ್ರು ಅಂತ. ಅಂದ್ರೆ ಕಾಲ ಎಳಿಯೋದು ಈ ತರ ಎಲ್ಲ ಪಾಪ ಮಾಡ್ತಿದ್ರು. ಓಕೆ, ಸಿನಿಮಾದಲ್ಲಿ ಕಾಮಿಡಿ ಈ ರೀತಿ ವರ್ಕ್ ಆಗಿದೆ. ಸೆಟ್ ಅಲ್ಲಿ ಹೇಗ್ ವರ್ಕ್ ಆಗ್ತದೆ? ಇದೆ ಸೆಟ್ ಅಲ್ಲಿ ಇದಾವೆ. ಸಿನಿಮಾದಲ್ಲಿ ಕೇಳಿದ್ದು, ಸಿನಿಮಾದಲ್ಲಿ ಸೀರಿಯಸ್ ಆಗಿರೋ, ಅವ್ರು ಸೀರಿಯಸ್ ಆಗಿರ್ತಿದ್ರ ಅಥವಾ ನೀವು ಸೀರಿಯಸ್ ಆಗಿರ್ತೀರಾ? ಸರ್ ಸೀರಿಯಸ್ ಆಗಿ ಇರ್ತಾ ಇದ್ರು. ನಿಜ? ಅಂದ್ರೆ ಸಿನಿಮಾ ಒಳಗಡೆ ಕಥೆಲು ಸೀರಿಯಸ್ ಅವರು. ಬಟ್ ಆ ಸೀರಿಯಸ್ ನಮ್ಗೆ ಅರ್ಥ ಆಗದೇನೆ ನಾವೇನ್ ಮಾಡ್ತಿದ್ವಲ್ಲ ಅದು ಕಾಮಿಡಿ. ಆಗ್ತಿತ್ತು. ಅವ್ರ ಅಂದ್ರೆ ಅವ್ರಿಗೆ ಗೊತ್ತು
ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು, ನಮಗ್ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ. ಅಷ್ಟೇ. ಅಂದ್ರೆ ನಿಮ್ ಪಾತ್ರ ಆತರ ಇದೆ, ಆ ತರ ಇರುತ್ತೆ. ಗೊತ್ತು ಅವ್ರಿಗೆ ಗೊತ್ತಿಲ್ಲ, ಗೊತ್ತು, ನಮಗ್ ಗೊತ್ತಿಲ್ಲ. ಸೊ ಅವ್ರು ಗೊತ್ತಿರೋದ್ನ ನಮ್ಗೆ ಹೇಳಕ್ ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲದೆ ಇರೋದು ನಾವು ಗೊತ್ತಾಗೋ ತರ ಮಾಡ್ಕೊಳಕ್ ಹೋಗ್ತೀವಿ. ಬಟ್ ಅದೇನೋ ಮಾಡಕ್ ಹೋಗಿ ಎಡವಟ್ ಆಗ್ತಿತ್ತು. ಅದು ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ. ಓಕೆ, ರಾಜ್ ಬಿ ಶೆಟ್ರು ಜೊತೆಗೆ ಅಭಿನಯಿಸಿದಂತಹ ಅನುಭವ ಹೇಗಿತ್ತು? ತುಂಬಾ ಖುಷಿ ಆಯ್ತು ಮೇಡಮ್. ಅಂದ್ರೆ ಅವ್ರೊಂಥರ ಭಂಡಾರ. ಅವ್ರು ಹೇಳ್ಬೇಕು ಅಂದ್ರೆ ಸಿನಿಮಾ ವಿಷಯ ತಿಳ್ಕೊಂಡ್ರ ಭಂಡಾರ ಅವರು. ಸೊ ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅನ್ನೋದು ಮುಂಚೆ ಅವ್ರನ್ನ ನೋಡ್ಬೇಕು, ಒಂದ್ ಫೋಟೋ ತೆಗೆಸ್ಕೊಬೇಕು, ಅಟ್ ಲೀಸ್ಟ್ ಅವ್ರದ್ದು ಏನಂತಾರಲ್ಲ ಒಂದ್ ಸಜೆಷನ್ಸ್ ಗಳನ್ನ ತಗೊಬೇಕು ಅಂತೆಲ್ಲ ತುಂಬಾ ಆಸೆ ಇರೋದು. ಬಟ್ ಅವ್ರ ಜೊತೆನೆ ಆಕ್ಟ್ ಮಾಡಕ್ ಸಿಕ್ಕಿ, ಅವ್ರ ವರ್ಕಿಂಗ್ ಸ್ಟೈಲ್ ನ ನೋಡಿ ಅಥವಾ ಅವ್ರ ಸೆಟ್ ಅಲ್ಲಿ ಇರೋ ನೋಡಿ, ಜೊತೆಲೆ ವರ್ಕ್ ಮಾಡ್ತಾ ಅವ್ರ ಜೊತೆ ಅವ್ರನ್ನ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಕಲಿಯೋದು ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಅವಕಾಶ ಸಿಕ್ತು ನಮ್ಗೆ ಇದ್ರಲ್ಲಿ. ಯಾಕೆ ಕಲಾವಿದಂಗೆ ಒಬ್ರು ಗೆದ್ದಿರೋರ್ನ ನೋಡಿ ಕಲಿಯೋದು ತುಂಬಾ ಇರುತ್ತೆ. ಅದು ನೋಡಿ ತುಂಬಾ ಸಿಕ್ತು ನಮ್ಗೆ. ಏನ್ ಕಲ್ತ್ಕೊಂಡ್ರಿ? ಏನ್ ಕಲ್ತ್ವಿ ಅಂದ್ರೆ, ನಾಳೆ ದಿನ ನಾವ್ ಮಾಡೋ ಕೆಲ್ಸದಲ್ಲಿ ಅದು ಗೊತ್ತಾಗುತ್ತೆ. ಅಂದ್ರೆ ಹೇಳೋದಕ್ಕಿಂತ ನಾವ್ ಮಾಡೋ ಕೆಲ್ಸದಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಏನ್ ಇನ್ಕ್ಲೂಡ್ ಮಾಡ್ಕೊಂಡ್ರಿ? ಸಿನಿಮಾ ಸೆಟಲ್ ಹೆಂಗಿರ್ಬೇಕು, ಅಥವಾ ಡೈರೆಕ್ಟರ್ ಜೊತೆ ಯಾವ ತರ ಕೋಆರ್ಡಿನೇಷನ್ ಅಲ್ಲಿ ಆಕ್ಟ್ ಮಾಡ್ಬೇಕು, ಬೇರೆ ಕೋ ಆರ್ಟಿಸ್ಟ್ ಗಳ ಜೊತೆ ಯಾವ ತರ ನಡ್ಕೊಬೇಕು, ಅಥವಾ ಒಂದ್ ಸಿನಿಮಾ ಸೆಟ್ ಬಂದಾಗ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಸಿನಿಮಾಗೋಸ್ಕರ ಏನ್ ಮಾಡ್ಬೇಕು, ಅದ್ ಯಾವ ತರ ಇರ್ಬೇಕು, ಅಥವಾ ಸೆಟ್ಗೆ ಕರೆಕ್ಟ್ ಟೈಮ್ ಬರೋದಾಗ್ಲಿ, ಅದು ನಾವು ಮುಂಚೆಯಿಂದ ಮಾಡ್ತಾ ಇದೀವಿ. ಸ್ಟಾರ್ ಆದ್ರೂ ಯಾವ ತರ ಇರ್ಬೇಕು ಅದನ್ನ ನೋಡಿ ಅವ್ರ ಹತ್ರ ಕಲ್ತ್ಕೊಂಡ್ರೆ. ಓಕೆ, ರವಿ ವರ್ಮ ಸರ್ನ ನಾವು ಸ್ಟಂಟ್ ಮಾಸ್ಟರ್ ಆಗಿ ನೋಡಿದ್ವಿ, ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಹೇಗಿತ್ತು? ಮೇಡಮ್ ಅದೇ ಹೇಳ್ತಾ ಇಲ್ವಾ, ಇಲ್ಲಿ ಎಲ್ಲ ಕೆಡಿ ಸಿನಿಮಾಗ್ ವರ್ಕ್ ಮಾಡಿರೋ. ಕೆಡಿ ಎಂತ ನೆಕ್ಸ್ಟ್ ಲೆವೆಲ್ ಬಜೆಟ್ ಆಗುತ್ತೆ. ಬಟ್ ಆದ್ರೂ ರವಿ ವರ್ಮ ಸರ್ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಫಂಡ್ ಮಾಡಿ ಫೀಡ್ ಮಾಡಿದಾರೆ ಅಂದ್ರೆ ಫಸ್ಟ್ ಸಿನಿಮಾನೇ ಅವ್ರದ್ದು. ಕ್ವಾಲಿಟಿಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿರೋ ಚಾನ್ಸೇ ಇಲ್ಲ. ಆಮೇಲೆ ಇನ್ನೊಂದು ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಸಿನಿಮಾ ಇಂಡಸ್ಟ್ರಿಲಿ ಅವರು ಎಲ್ಲಾರ ಜೊತೆನೂ ಕಾಂಟ್ಯಾಕ್ಟ್ ಇರ್ತಾರೆ. ಎಂತ ದೊಡ್ಡ ಸ್ಟಾರ್ ನ ಕರ್ಸ್ಬಿಡ್ಬೇಕಾದ್ರೆ ಆಕ್ಟ್ ಮಾಡಿಸ್ಬೋದು ಅವ್ರು. ಅಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇದೆ. ಅಥವಾ ನನ್ನ ಕ್ಯಾರೆಕ್ಟರ್ನೇ ಆಗ್ಲಿ ಎಂತ ದೊಡ್ಡ ಕಾಮಿಡಿಯನ್ನೇ ಕರ್ದ್ಬಿಟ್ಟು ಮಾಡಿಸ್ಬೋದು. ಬಟ್ ಆದ್ರೂ ಅವ್ರ ಪ್ರೊಡಕ್ಷನ್ ಅಲ್ಲಿ ಇಲ್ಲ, ಈ ಹುಡುಗರು ಮಾಡ್ಲಿ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅಷ್ಟೆಲ್ಲ ಶಕ್ತಿ ಯಾರು ಅವ್ರನ್ನ ಕರೆಸ್ತೀನಿ, ನನ್ನ ಕ್ಯಾರೆಕ್ಟರ್ಗೆ ಇವ್ರನ್ನ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೊಟ್ಬಿಡ್ಬೋದು. ರಾಜ್ ಸರ್ ಜೊತೆ ಮಾಡಕ್ಕೆ ಅವ್ರನ್ನ ಕರ್ಸ್ಬೋದು, ಇವ್ರನ್ನ ಕರ್ಸ್ಬೋದು ಆರಾಮಾಗಿ. ಅವ್ರು ಯಾರನ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಮಾಡಿಸ್ಬೋದು. ಬಟ್ ಆದ್ರೂ ರಕ್ಷಿತಾ ಮೇಡಮ್ ಹೇಳಿದ್ರು ಅಂತ ರವಿ ಸರ್ ಡೈರೆಕ್ಟರ್ ರವಿ ಸರ್ ಕೊಟ್ಟಿರೋ ಅವಕಾಶ ಇದು. ಅದಕ್ಕೆ ನಾನು ರವಿ ವರ್ಮ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡ್ತಾರೆ, ಇಂಥವ್ರನ್ನ ಹಾಕಿದ್ರೆ ಇನ್ನ ಚೆನ್ನಾಗಿ ಇದಾಗುತ್ತೆ, ಸೊ ನಮ್ಗೆ ಬಿಸ್ನೆಸ್ಗೂ ಇದಾಗ್ಬೋದು ಆತರ. ಬಟ್ ಅದನ್ನೆಲ್ಲ ಮೀರಿ ಫಸ್ಟ್ ಪ್ರೊಡಕ್ಷನ್ ಅಲ್ಲೇ ಹೊಸಬ್ರಾಗ್ಲಿ ಪರವಾಗಿಲ್ಲ ಮಾಡ್ಲಿ, ಅವರು ಗುರುತಿಸ್ಕೊಳ್ಳಿ ಅನ್ನೋದಿದೆಯಲ್ಲ. ಬಟ್ ಆಗ್ಲೇ ಬಂದಾಗ್ಲೂ ಅದನ್ನ ಹೇಳ್ತಾ ಇದ್ರು, ಚೆನ್ನಾಗಿ ಇನ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಯಾವ್ದು ಬಿಡಬೇಡ, ಮಾಡ್ಕೊಂಡು ಹೋಗ್ತಾ ಇರು, ಚೆನ್ನಾಗಿದೆ ನಿಮ್ದು, ಚೆನ್ನಾಗಿ ಮಾಡ್ತೀಯಾ, ತುಂಬಾ ಬೆಟರ್ ಇದೆ, ಸಜೆಷನ್ಸ್ ಎಲ್ಲ ಹೇಳ್ತಾ ಇದ್ರು ಆಗ್ಲೇ ಕೂರಿಸ್ಕೊಂಡು. ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ. ಯಾಕೆಂದ್ರೆ ಅವ್ರು ತುಂಬಾ ಎಲ್ಲಾರ ಜೊತೆ ವರ್ಕ್ ಮಾಡಿದ್ದಾರೆ, ಬಾಲಿವುಡ್ ಅಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರು ನಮ್ಗೆ ಹೇಳ್ಬೇಕು ಅನ್ನೋದು ಏನಿಲ್ಲ, ಬಟ್ ಹೇಳ್ತಾರೆ ಅಂದ್ರೆ ಏನ್ ಹೇಳಿದ್ರು. ಆಮೇಲೆ ಇನ್ನೊಂದು ಊಟ ಮಾಡ್ಕೊಂಡು ಹೋಗಿ ಅಂತಂದ್ರು. ಊಟ ಮಾಡ್ಕೊಂಡು ಅದನ್ನ ಮಿಸ್ ಮಾಡಿದ್ವಿ, ಅದಕ್ಕೆ ನಾನು ಕೇಳಿದ್ದು. ಓಕೆ, ಈಗ ಹಾಫ್ ಸ್ಕ್ರೀನ್ ಅಲ್ಲಿ ಶೆಟ್ರು ಜೊತೆಗೆ ಮಾತಾಡ್ತಿದ್ರಲ್ಲ, ಏನ್ ಹೇಳ್ತಿದ್ರು ಅವರು? ಮೇಡಮ್ ಇದು 1 ವರ್ಷದ ಮುಂಚೆ ಆಗಿರೋ ಶೂಟಿಂಗ್ ಎಲ್ಲ ಮರ್ತೋಗ್ಬಿಟ್ಟೈತೆ. ಮರ್ತೋಗಿದೆ. ನೆನಪಲ್ಲಿ ಯಾವ್ದಾದ್ರು ಬಟ್ ಕೇಳ್ತಾ ಇದ್ರು, ಏನ್ ನಡೀತಾ ಇದೆ ಗೌರವ್, ಏನ್ ನಡೀತಾ ಇದೆ, ಬೇರೆ ಯಾವ ಸಿನಿಮಾ ನಡೀತಾ ಇದೆ, ಹಿಂಗ್ ನಡೀತಾ ಇದೆ ಸರ್, ಈ ತರ ನಮ್ ಸಿನಿಮಾ, ನಮ್ ಟೀಮ್ದು ಒಂದು ಸಿನಿಮಾ ರೆಡಿ ಆಗ್ತಾ ಇದೆ, ಹಿಂಗ್ ಆಗ್ತಾ ಇದೆ. ಬಟ್ ತಿಳ್ಕೊಳ್ಳೋರು, ಏನ್ ಮಾಡ್ತಾ ಇದೀರಾ, ಸಿದ್ಧಾಣನ್ ಕೇಳೋರು, ಬೇರೆ ಯಾವ ಸಿನಿಮಾ ಮಾಡ್ತಾ ಇದೀರಾ, ಬೇರೆ ಏನ್ ಮಾಡ್ತಾ ಇದ್ರಿ, ಏನ್ ನಡೀತಾ ಇದೆ ಲೈಫ್ ಅಲ್ಲಿ, ಈ ತರ ಕೇಳೋರು. ಹೇಳಿದ್ರೆ ಗುಡ್ ಮಾಡಿ ಅಂತ ಹೇಳೋರು. ಅವರು ನೋಡಿದಾರ ನಿಮ್ಮ ಶಾರ್ಟ್ ಮೂವೀಸ್? ನೋಡಿದಾರೆ. ಅದ್ರ ಬಗ್ಗೆ ಏನಾದ್ರು ಅದ್ರ ಬಗ್ಗೆ ಹೇಳಿಲ್ಲ, ಬಟ್ ನೋಡಿರ್ತಾರೆ. ಬಟ್ ಅವ್ರು ನೋಡಿದಾರೆ ಆಲ್ಮೋಸ್ಟ್. ಅವ್ರ ಜೊತೆ ಒಬ್ರು ಅವ್ರ ಮ್ಯಾನೇಜರ್ ಇದ್ರು, ಅವ್ರಂತೂ ಹೆವಿ ನೋಡಿರ್ತಾರೆ. ಅವ್ರು ಬಂದಾಗಲೆಲ್ಲ ಡೈಲಿ ಒಂದೊಂದ್ರ ಬಗ್ಗೆ ಮಾತಾಡ್ತಿದ್ರು ನಿಮ್ ಜೊತೆಗೆ, ನಿಮ್ ಶಾರ್ಟ್ ಮೂವೀಸ್ ಬಗ್ಗೆ, ಶಾರ್ಟ್ ಫಿಲ್ಮ್ಸ್ ಬಗ್ಗೆ. ಓಕೆ, ಈಗ ರಕ್ಕಸಪುರದೊಳಲ್ಲಿ ಒಂದು 5 ಸಾಂಗ್ ಇದೆ, ನೀವ್ ಯಾವ್ದಾದ್ರು ಸಾಂಗ್ ಅಲ್ಲಿ ಇದ್ದೀರಾ? ಯಾವ ಸಾಂಗ್? 2 ಸಾಂಗ್ ಅಲ್ಲಿ ಇದೀನಿ. ಅಂದ್ರೆ ರಾಜ್ ಸರ್ ಜೊತೆ ಬಂದು ಮಾಂಟೇಜ್ ಅಲ್ಲಿ ಒಂದು ಮಗು ಜೊತೆ ಒಂದ್ ಸಾಂಗ್ ಬಿಟ್ಟವ್ರಲ್ಲ, ಅದು ಸಿನಿಮಾದಲ್ಲಿ ಬಂದಾಗ ಸಿನಿಮಾದಲ್ಲಿ ಇದೀನಿ. ಇದ್ರಲ್ಲಿ ಮಾಂಟೇಜ್ ಅಲ್ಲಿ ಬಿಟ್ಟಿಲ್ಲ. ಮೊನ್ನೆ ಒಂದ್ ಸಾಂಗ್ ಬಿಟ್ರಲ್ಲ, ಅದ್ರಲ್ಲಿ ಮಧ್ಯೆ ಗ್ಯಾಪ್ ಅಲ್ಲಿ ಬಂದು ಹೋಯ್ತೀನಿ ನಾನು. ರಾಜ್ ಸರ್ ಹಿಂದೆ ಹಿಂಗ್ ಕೈ ಕಟ್ಕೊಂಡು ನಿಂತಿರ್ತೀನಿ.
ಮೇಕಿಂಗ್ ವಿಡಿಯೋದಲ್ಲಿ ನಾನು ಅದಕ್ಕೆ ಅದನ್ನ ಮಾತ್ರ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಹಾಕಿದೆ, ನೋಡಿ ನಾನು ಇದೀನಿ ಮೇಕಿಂಗ್ ಅಲ್ಲಿ ಅಂತ. ಅಂದ್ರೆ ಎಲ್ಲರೂ ಟೀಸರ್ ಅಲ್ಲೂ ಕಾಣಿಸ್ಲಿಲ್ಲ, ಸಾಂಗ್ ಅಲ್ಲೂ ಕಾಣಿಸ್ಲಿಲ್ಲ, ಎಲ್ಲಿ ನೀನು ಅಂತ. ಅದೇ ಸಸ್ಪೆನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿ ಅಂತ, ಸಿನಿಮಾದಲ್ಲಿ ನೋಡಿ ಅಂತ. ಮಗು ಜೊತೆಗೆ ಏನ್ ವರ್ಕ್ ಆಗಿದೆ, ಏನು ಇದ್ ಮಾಡಿದ್ರಿ? ಮಗು ಜೊತೆ ನಂದೇನಿಲ್ಲ, ಅಂದ್ರೆ ಆ ಸಾಂಗ್ ಅಲ್ಲಿ ಬರ್ಬೇಕಾದ್ರೆ ಮಧ್ಯದಲ್ಲಿ ಮಾಂಟೇಜ್ ಅಲ್ಲಿ ನಾನು ಇನ್ಕ್ಲೂಡ್ ಆಗಿ ಇದ್ದೀನಿ ಅಂತ. ಓಕೆ, ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ರು? ನಂಬಿರ್ಲಿಲ್ಲ ಸ್ಟಾರ್ಟಿಂಗು, ಅಂದ್ರೆ ನಾನು ತುಂಬಾ ಜನಕ್ಕೆ ಹೇಳೇ ಇರ್ಲಿಲ್ಲ. ಅಂದ್ರೆ ರಾಜ್ ಸರ್ ಜೊತೆ ನಾನು ಹಿಂಗ್ ಆಕ್ಟ್ ಮಾಡ್ತಾ ಇದೀನಿ ಅಂದ್ರೆ ಅವ್ರೇನ್ ಅನ್ಕೋತಾರೆ, ಏನೋ ಒಂದಿನ ಹೋಗ್ಬಿಟ್ಟು ಹಿಂಗ್ ಅನ್ನೋದೇನೋ ಇರುತ್ತೇನೋ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಆಮೇಲೆ ನನ್ಗೂ ಏನೋ ಒಂದ್ ಭಯ ಅಂದ್ರೆ ಕ್ಯಾರೆಕ್ಟರ್ ಎಷ್ಟಿರುತ್ತೋ ಏನೋ, ಆಮೇಲೆ ನಾನ್ ಚೆನ್ನಾಗಿ ಬಿಲ್ಡಪ್ ಕೊಟ್ಕೊಬಿಟ್ಟು ಅಲ್ಲಿ ಸಿನಿಮಾದಲ್ಲಿ ಬರೀ ಇಷ್ಟೇ ಬಂದ್ಬಿಟ್ರೆ ಏನಪ್ಪಾ ಅನ್ನೋ ಬೈಕ್ ನಾನು ಯಾರಿಗೂ ಹೇಳಿರ್ಲಿಲ್ಲ. ಆಮೇಲೆ ಸಿನಿಮಾ ಶೂಟಿಂಗ್ ಆಗ್ತಾ ನಮ್ದು ಜಾಸ್ತಿ ಸೀನ್ಗಳು, ಜಾಸ್ತಿ ದಿನ ಒಂದು 25 ದಿನ ಶೂಟ್ ಮಾಡಿದೀವಿ. ಜಾಸ್ತಿ ಸೀನ್ಗಳು ರಾಜ್ ಸರ್ ಜೊತೆನೆ ಬಂದು ಅವಾಗ್ಲಿಂದ ಕಾನ್ಫಿಡೆಂಟ್ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದೆ. ರಾಜ್ ಸರ್ ಜೊತೆ ಯಾಕೆ ಮಾಡ್ತಾ ಇದೀನಿ ನಾನು, ರಕ್ಕಸಪುರದಳ ಅಂತ ಸಿನಿಮಾ, ರಾಜ್ ಸರ್ ಜೊತೆ ಫುಲ್ ಸಿನಿಮಾ ಇರ್ತೀನಿ ಅಂತ ಅವಾಗಿಂದ ಹೇಳ್ಕೊಂಡು ಹೇಳ್ತಾ ಇದೀನಿ ಎಲ್ಲ. ಬಟ್ ಆದ್ರೂ ಅವ್ರಿಗೆ ಏನಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಕ್ಯೂರಿಯಾಸಿಟಿ ಏನ್ ಮಾಡಿರ್ತಾನೆ. ಈಗ ನಿಮ್ದು ಪೊಲೀಸ್ ಕ್ಯಾರೆಕ್ಟರ್, ನೀವು ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಹೆಂಗ್ ರೆಡಿ ಆದ್ರಿ? ಗಡ್ಡ ಎಲ್ಲ ತೆಗೆದ್ಬಿಟ್ಟು ರೆಡಿ ಆದೆ. ಆಮೇಲೆ ಅವರು ಮೀಸೆ ಇರ್ಬೇಕು ಅಂತ ಹೇಳಿದ್ರು, ನಾನ್ ಮೀಸೆನೂ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿದೀನಿ. ಆಮೇಲೆ ಮೀಸೆ ಬರೋ ತನಕ ಶೂಟಿಂಗ್ ಮಾಡಿಸ್ಲಿಲ್ವಾ? ಇಲ್ಲ, ಮಾಡಿಸಿದ್ರು. ಅಂದ್ರೆ ಮಾಮೂಲಿ ಆರ್ಟಿಫಿಷಿಯಲ್ ಮೀಸೆ ಹಾಕ್ಬಿಟ್ಟು ಲೈಟ್ ಆಗಿ ಶೂಟಿಂಗ್ ಸ್ಟಾರ್ಟ್. ಅಂದ್ರೆ ಅವ್ರು ಏನಾದ್ರು ಗಡ್ಡ ಎಲ್ಲ ಏನಿರಂಗಿಲ್ಲ, ಕ್ಲೀನ್ ಶೇವ್ ಬಂದಿದ್ರು. ನಾನು ಮೀಸೆನೂ ತಕೊಂಡು ಬರೀ ಮೀಸೆ ಬಿಟ್ಟಿದ್ದೆ. ನಾನು ಒಳ್ಳೆ ಹೆಂಗೆ ಎನ್ಕೊಂಡ್ರೆ ದಯಾನಾಯಕ್ ತರ ಕಾಣ್ತಾ ಇದೀನಿ ನಾನು. ಆಮೇಲೆ ಮೀಸೆನೂ ತಕೊಂಡು ಹೋಗ್ಬಿಟ್ಟಿದ್ದೆ. ಆಮೇಲೆ ರವಿ ಸರ್ ಒಂಚೂರು ಹಾಕ್ಸಿದ್ರು. ಆಮೇಲೆ ನೆಕ್ಸ್ಟ್ ನಾನೇ ಬರ್ಬೇಕಾದ್ರೆ ಒಂಚೂರು ಬಿಟ್ಟಿದ್ದೆ. ಅಂದ್ರೆ ಸಿನಿಮಾ ಶೂಟಿಂಗ್ ತನಕನೂ ಹಂಗೆ ಇತ್ತಾ, ಅಥವಾ ಅದೇ ಮೀಸೆಲ್ ಮಾಡಿದ್ರು ಅಥವಾ ಬಂತ? ಒರಿಜಿನಲ್ ಬಂತು ಕೆಲವೊಂದ್ ಟೈಮ್ ಇಲ್ದೇ ಇರ್ಬೇಕಾರೆ. ಆಮೇಲೆ ನೀವು ಆ ಟೈಮ್ ಲೈನಲ್ಲಿ ಮಾಡಿರೋ ಸಿನಿಮಾಗಳೆಲ್ಲ ನಿಮ್ಗೆ ಗಡ್ಡ ಇಲ್ದೇನೆ ನೋಡ್ಬೋದು. ಬ್ರಾಟ್ ಅಲ್ಲೂ ಗಡ್ಡ ಇಲ್ಲ. ಆಮೇಲೆ ಎಷ್ಟೊಂದ್ ಶಾರ್ಟ್ ಫಿಲಮ್ ನಮ್ದು ಲೋ ಬಜೆಟ್ ಪ್ರವೇಶ, ಅವಾಗ್ಲೂ ಗಡ್ಡ ಮೀಸೆ ಇಲ್ಲ. ಅದಾದ್ಮೇಲೆ ಒಂದು ಪೊಲೀಸ್ ಒಂದು ಶಾರ್ಟ್ ಫಿಲಮ್ ಮಾಡಿದ್ವು ನಾವು, ಟೈಟಾನಿಕ್ ಅಂದ್ಬಿಟ್ಟು. ಅದ್ರಲ್ಲೂ ಗಡ್ಡ ಮೀಸೆ ನಿಮಗೆ ಗಡ್ಡ ಮೀಸೆ ಇಲ್ದಲ್ಲ ಇರೋದೇ ಲಕ್ಕು ಅಂತ ಏನಿಲ್ಲ. ಗಡ್ಡ ಇದ್ರೆ ಇದ್ರ ಲಕ್ಕು, ಗಡ್ಡ ಇಲ್ದೇ ಅಂದ್ರೆ ಗಡ್ಡ ಇಲ್ದೇ ಇರ್ಬೇಕಾದ್ರೆ, ಗಡ್ಡ ಇಲ್ದೇ ಇರೋದೇ. ನಾನು ಫಸ್ಟ್ ಗಡ್ಡ ತೆಗ್ದಿದ್ದು ಇದಕ್ಕೆ ಸುಬ್ರಹ್ಮಣ್ಯ ಅನ್ನೋ ಸಿನಿಮಾಗೆ, ರವಿಶಂಕರ್ ಸರ್ ಮಗಂದು. ಅದು ಸಿನಿಮಾಗೆ ಅಂತ ಗಡ್ಡ ತೆಗ್ದೆ. ಆ ಟೈಮ್ ಲೈನ್ ಅಲ್ಲಿ ಒಂದ್ 3-4 ಸಿನಿಮಾ ಒಪ್ಕೊಂಡೆ, ಅದೆಲ್ಲ ಗಡ್ಡ ಇಲ್ದೇನೆ ಒಪ್ಕೊಂಡೆ. ಬಟ್ ಒಪ್ಕೊಂಡಿದ್ ಯಾವ ಸಿನಿಮಾ ಅದೇ ಮುಂದೆ ಕಂಟಿನ್ಯೂ ಆಗಿಲ್ಲ, ನಿಂತೋಗ್ಬಿಡ್ತು ಸಿನಿಮಾ. ಬೇರೆ ಎಲ್ಲ ಸಿನಿಮಾಗೂ ಕಮಿಟ್ ಆಗ್ಬಿಟ್ಟಿದೀನಿ. ಬಟ್ ಶಶಾಂಕ್ ಸರ್ ಗಡ್ಡ ಇರಬಾರ್ದು ಅಂತಾನೆ ಅಂದಿದ್ರು. ಇದಕ್ಕಂತೂ ಗಡ್ಡ ಇರಂಗೇ ಇಲ್ಲ, ಯಾಕಂದ್ರೆ ಪೊಲೀಸ್ ಅಷ್ಟೇ. ಈಗ ಪೊಲೀಸ್ ಅಂತಂದ್ರೆ ಲೈಕ್ ಡೈಲಿ ಲೈಫ್ ಅಲ್ಲಿ ಪೊಲೀಸ್ ಆತರ ಅಂದ್ರೆ ಖಡಕ್ 6 ಪ್ಯಾಕ್ ಈ ತರ ಪೊಲೀಸ್ ಅಲ್ಲ. ಮಾಮೂಲಿ ಒಂದ್ ಹಳ್ಳಿಲಿ ಮಾಮೂಲಿ ಒಂದ್ ಸ್ಟೇಷನ್ ನಲ್ಲಿ ಏನು ಗೊತ್ತಿಲ್ಲದೆ ಇರೋ ಪೊಲೀಸ್ಗಳು ಇರ್ತಾರಲ್ಲ, ಆತರ ಪೊಲೀಸ್. ಸ್ಟೇಷನ್ ಅಲ್ಲಿ ಕೆಲಸನೇ ನಡೀತಾರ, ಸ್ಟೇಷನ್ ಅಲ್ಲಿ ಪೊಲೀಸ್ ಆಗಿರ್ತಾರಲ್ಲ, ಆತರ ಕೆಲಸ ನಡೀದಲ್ಲೇ ಇರೋ ಸ್ಟೇಷನ್ ಅಲ್ಲಿ ನೀವು ಪೊಲೀಸ್ ಯೋಚನೆ ಮಾಡ್ಬೇಕಾಗಿರೋದಲ್ಲ. ಪೊಲೀಸ್ ಹೆಂಗಿರ್ತಾರೆ ಅಂತ. ಹೆಂಗೆ ನಾವು ಕೆಲಸ ಮಾಡಿರ್ಬೋದು ಯೋಚನೆ ಮಾಡಿ. ನ್ಯಾಯ ಕೊಡ್ಸಿದೀರಾ ಜನಕ್ಕೆ? ಇಲ್ಲ. ಓಕೆ, ಇವಾಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಇದೊಂದು ಥ್ರಿಲ್ಲರ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಥಿಯೇಟರ್ ಅಲ್ಲಿ, ಆತರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿರೋರು ಇಲ್ಲಿ ಬಂದು ರಕ್ಕಸಪುರದಲ್ಲಿ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಯಾಕೆಂದ್ರೆ ತುಂಬಾ ಸಿನಿಮಾಗಳಿದಾವೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ, ಸೀಟ್ ಎಡ್ಜಲ್ಲಿ ಕೂರ್ಸುವಂತ ಸಿನಿಮಾಗಳು. ಅದರಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋ ಸಿನಿಮಾ ರಕ್ಕಸಪುರದೊಳಗೆ. ಮಧ್ಯ ನಮ್ದು ಒಂದ್ ಸ್ವಲ್ಪ ಪಂಚ್ ಕಾಮಿಡಿಗಳು ವರ್ಕೌಟ್ ಆಗಿದೆ. ರಾಜ್ ಸರ್ದ ಆಕ್ಟಿಂಗ್ ಅದ್ಭುತವಾಗಿದೆ. ಆಮೇಲೆ ಎಂಡ್ ಕ್ಲೈಮ್ಯಾಕ್ಸ್ ಅಂತೂ ನೆಕ್ಸ್ಟ್ ಟಾಪ್ ನಾಚ್ ಅಲ್ಲಿದೆ. ಎಲ್ಲ ಇದೆ. ಸಿನಿಮಾಗೆ ಬಂದು ಫೆಬ್ರವರಿ 6 ಥಿಯೇಟರ್ಗೆ ಬಂದ್ಬಿಟ್ಟು ರಕ್ಕಸಪುರದೊಳ ಊರ್ನ ನೋಡಿ ಕಣ್ತುಂಬ್ಕೊಳ್ಳಿ. ಓಕೆ.